ಕಟ್ ಮಾಡ್ತೀರಾ ತಾನೇ ಕಟ್ ಎಲ್ಲ ಮಾಡಲ್ಲ. ಗಿಡ ಚಪ್ಪಲಿ ಕಲ್ಲ ಸೊ ಇವಾಗ 2 ಟೀಮ್ ಮಾಡಿದೀವಿ. ಒಟ್ಟಿಗೆ 2 3 ಇದೆ. ಅಲ್ಲಿ ಮೋನ ಅವರು ಕ್ಯಾಪ್ಟನ್ ಇದ್ದಾರೆ. ನಮ್ಮ ಟೀಮ್ ಅಲ್ಲಿ ಇದ್ದಾರೆ ಸೃಜನ್ ಮತ್ತೆ ಶಾಂಭವಿ. ನಿಮ್ಮ ಹೆಸರು? ಇವ್ರು ಯಾರು ಮಧ್ಯ ಇರೋರು? ಏನಿರಲ್ಲ 4 ಜನ SS ಎಲ್ಲ ಇದಾರಲ್ಲ. ಇದು ಶೋಭಿತ್ ಗೌಡ, ಶುಭ ಗೌಡ, ಸೃಜನ್ ಗೌಡ, ಶಾಂಭವಿ ಗೌಡ, ಅಲ್ಲಿ ಯಾರು ಗೌಡ ಮೋನ ಗೌಡ. ಅದು ಎಸ್ ಇಂದ ಗೌಡ ಅಲ್ಲ, ಅದು ಬೆಟರ್. ಇವರು ಎಸ್ ಗ್ರೂಪ್ ಅಂತಾನೆ ಹೋಗ್ಲಿ ಬಿಡೋರು ಇಟ್ಕೊಂಡಿದ್ದಾರಲ್ಲ. ಓಕೆ, ಗೇಮ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಫನ್ನಿ ಕ್ವಶನ್ಸ್, ಓಕೆನಾ? ಇವಾಗ ಏನ್ ನಾನು ಕ್ವಶನ್ ಕೇಳ್ತೀನಿ, ಕ್ವಶನ್ ಕೇಳಿ ಆನ್ಸರ್ ಗೊತ್ತಿದ್ದವ್ರು ಮಾತ್ರ ಪ್ಲೇಟ್ ಹೊಡಿಬೇಕು, ಓಕೆನಾ? ಗೊತ್ತಿದ್ದಲ್ಲೇ ಹೊಡೆಯಂಗಿಲ್ಲ, ಓಕೆನಾ? ಸ್ಪೂನ್ ಯಾರು ಹಿಡ್ಕೊಂಡಿದ್ದೀರಾ? ಗೊತ್ತಾಯ್ತಲ್ವಾ? ಸುಮ್ಮನೆ ಅವ್ರಿಗೆ ಹೊಡಿತಾರೆ ಅಂತ ಫಸ್ಟ್ ಹೊಡೆಯಂಗಿಲ್ಲ. ರೆಡಿನಾ? ಫಸ್ಟ್ ಕ್ವಶನ್, ತಲೆಗೆ ಕೆಲಸ ಕೊಡೋ ಆಫೀಸು. ಅದೆಲ್ಲ ಫನ್ನಿ ಕ್ವಶನ್ಸ್ ಹೇಳ್ತಿದ್ದೀನಲ್ಲ, ಫನ್ನಿ ಕ್ವಶನ್ಸ್ ಲೆಟರ್ ಇಲ್ಲ. ತಲೆಗೆ ಕೆಲಸ ಕೊಡೋ ಆಫೀಸು. ಕರೆಕ್ಟ್. ಆನ್ಸರ್ ಹೇಳಿಲ್ವಲ್ಲ, ರಾಂಗ್ ಹೇಳಿದ್ರು ಅವರು. ಪೋಸ್ಟ್ ಆಫೀಸ್ ಅಂತ. ಓಕೆನಾ? ಶೋಭಿತಾ ಅವ್ರಿಗೆ ಪಾಯಿಂಟ್ ಸಿಕ್ಕಿದೆ. ಫ್ಯಾಕ್ಟ್ರಿ ಅವ್ರಿಗೆ 1 ಪಾಯಿಂಟ್. ಎತ್ಬೇಕು ಹಿಂಗೆ 3 ಹೊಂಟಾರ. ಮೈಕ್ ಆಫ್ ಮಾಡಿ ಯಾವ್ದಾರ ಆಗ್ಲಿ, ಆಯ್ತಾ? ಮೈಕ್ ಇಲ್ಲಿ ಮೇಲೆ ಇಟ್ಬಿಡು, ಇಲ್ಲ ಬೃಂದಕನ್ ಕೈಲಿ ಕೊಡು. ಮೈಕ್ ಆಫ್ ಬೃಂದಕನ್ ಕೈಲಿ ಕೊಡ್ತೀನಿ, ಕೈ ನೋವು ಬರುತ್ತೆ. ಇಲ್ಲ ಹಿಂದೆ ಹಾಕು, ಹಾಫ್ ಗೀಫ್ ಆಗ್ಬಿಟ್ಟದ. ಆಮೇಲೆ ಕಟ್ ಎಲ್ಲ ಮಾಡಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಇವಾಗ ಅರ್ಥ ಆಯ್ತಲ್ವಾ? ಹೇಗೆ ಬರೆದರು ಸರಿಯಾಗದ ಪದ? ಕನ್ನಡದಲ್ಲಿ ಹೇಳ್ಬೇಕು, ಓಕೆನಾ? ಓಕೆನಾ? ನೆಕ್ಸ್ಟ್ ಕ್ವಶನ್. ನಾನು ತಲೆ ಕೆಳಗಾಗಿ ನಿಂತರೆ ದೊಡ್ಡದಾಗುತ್ತೇನೆ, ನಾನು ಯಾರು? ನಾನು ತಲೆ ಕೆಳಗಾಗಿ ನಿಂತರೆ ಅಂದ್ರೆ ರಿವರ್ಸ್ ಆದ್ರೆ ದೊಡ್ಡವನಾಗ್ತೀನಿ. ದೊಡ್ಡವನು. ಲೆಟರ್ ಆಗಿರ್ಬೋದು, ತಲೆ ಕೆಳಗಾದ್ರೆ ದೊಡ್ಡ. ಇವ್ರಲ್ಲಿ ಓಕೆ, ಶುಭ ಅವ್ರಿಗೆ ಫ್ಯಾಬ್ರಿ ಅವ್ರಿಗೆ ಇದ್ದಿದ್ದಾರೆ. ಓಕೆನಾ? ಆನ್ಸರ್ ಹೇಳಂಗಿಲ್ಲ ನಿಮ್ ಮೋನ, ಬಡ್ದ್ಬಿಟ್ಟೆ ಆನ್ಸರ್ ಹೇಳ್ಬೇಕು. ಸರಿನಾ? ನೆಕ್ಸ್ಟ್ ಕ್ವಶನ್. ತಲೆಯ ಮೇಲೆ ಕಾಲಿಟ್ಟು ನಡೆಯುವ ಪ್ರಾಣಿ ಯಾವುದು? ತಲೆಯ ಮೇಲೆ ಎಷ್ಟು ಸತಿ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ. ಹೊಡೆದ್ಬಿಟ್ಟೆ ಆನ್ಸರ್ ಹೇಳ್ಬೇಕು, ಅರ್ಥ ಆಯ್ತಾ? ತಲೆಯ ಮೇಲೆ ಕಾಲಿಟ್ಟು ನಡೆಯುವ ಪ್ರಾಣಿ ಅದಕ್ಕೆ ಏನು? ಓಕೆನಾ? ಪ್ರಾಣಿನೇ ಅದು.
ಜೀವನ್ ಜೀವನ್ ಅಯ್ಯೋ. ಕ್ವಶನ್ ರಾಂಗ್ ಇದೆ guys. ಇಲ್ಲ, ಇಲ್ಲ, no, guys. Next. ಏನು ಇಲ್ಲೆಲ್ಲ ಓಡಾಡ್ತಾರೆ. ನೆಕ್ಸ್ಟ್ ಓಕೆನಾ ನೆಕ್ಸ್ಟ್ ಕ್ವಶನ್ ರೆಡಿನಾ ಫ್ಯಾಪ್ 3 ವಂಡರ್ಸ್ ರೆಡಿನಾ ಹೇಳ್ತಾ ಇದೀನಿ ಮತ್ತೆ ಮತ್ತೆ ತುಂಬಾ ಮನ ಕಡೆ ಹೊಡೆದ್ಬಿಟ್ಟು ಆನ್ಸರ್ ಮಾಡಿ ಫೌಲ್ ಆಗ್ತಾ ಇದೆ ಇಲ್ಲಿ ಫೌಲ್. ಹಾ ನೀವು 2 ಸತಿ ಮಾಡಿ ಹೊಡೆದ್ಬಿಟ್ಟೇನೆ ಆನ್ಸರ್ ಹೇಳ್ಬೇಕು. ನೀರಲ್ಲಿ ಬಿದ್ದರೆ ಒದ್ದೆಯಾಗದ ವಸ್ತು ನೀರಲ್ಲಿ ಬಿದ್ದರೆ ಒದ್ದೆ ಆಗೋ ವಸ್ತು. ಆಬ್ಜೆಕ್ಟ್. ಹಾ ಆಬ್ಜೆಕ್ಟ್ ನೀರಲ್ಲಿ ಬಿದ್ರೆ ನೀರು ಒದ್ದಾಡ್ತಾರೆ. ಅದು ಆಬ್ಜೆಕ್ಟ್ ಯಾರು Object. ಆಬ್ಜೆಕ್ಟ್ ಅಯ್ಯೋ ಇದೇನಿದು ವಾಟರ್ ಪ್ರೂಫ್ ಜಾಕೆಟ್. ಅದ್ನೈದೆ ಒಳಗಡೆ ಇರೋದು ನೆನೆಯಲ್ಲ ಅದನ್ನೇ ನೆನೆಯುತ್ತೆ. ಆನ್ಸರ್ ಹೇಳ್ತೀರಾ ಇಲ್ಲ ಕಮೆಂಟ್ ಮಾಡಕ್ ಹೇಳೋಣ ನೋಡ್ತೀರಾ ಅಲ್ಲಿ ಯೋಚನೆ ಟಿಕ್ 1 ಉಪ್ಪ ಆಬ್ಜೆಕ್ಟ್ ನೀರಲ್ಲಿ ಬಿದ್ದರೂ ಒದ್ದೆಯಾಗದ ವಸ್ತು ವಸ್ತು ಅಯ್ಯೋ ವಾಟರ್ ಬಾಟಲ್. ಅದು ಸೈನ್ಸ್ ರಿಲೇಟೆಡ್. ಸೈನ್ಸ್ ರಿಲೇಟೆಡ್ ಕರೆಕ್ಟ್. ಗಿಡ ನಾನು ಹಿಡ್ಕೊಂಡು ಅಮ್ಮ ಹತ್ರ ಎಲ್ಲ ನೋಡ್ತಾ ಇರ್ತೀವಿ. ಗಿಡ ಚಪ್ಪಲಿ ಕಲ್ಲ ಏ ಭೂಮಿ ನೆಲ ನೆಲ ಒದ್ದೆ ಆಗ್ಬಿಲ್ದಂಗ ಇರುತ್ತಾ ಬೃಂದನಿಂದ ಕಾಣ್ತಾ ಇರ್ಬೋದು. ಯೂಸ್ ಮಾಡ್ತೀರಾ ಎಲ್ಲ ಅಯ್ಯೋ ಅಲ್ಲಿ ಹಿಂದೆ ಅಂದ್ರೆ ಯೋಚನೆ ಮಾಡಿ ಹೇಳಿ ಅಲ್ಲಿ ಇರೋದೆಲ್ಲ ಹೇಳ್ತಾರೆ. ಅದು ಎಲ್ಲ ಹೇಳ್ಬಿಡಿ ಹೆಚ್ಚಾಗಿ. ಹಾ ಕರೆಕ್ಟ್. ಆದ್ರೆ ನೀವು ಹೊಡೆದ್ರ ಹೇಳು ನೀರಲ್ಲಿ ಬಿದ್ರೆ ಅದ್ ನೆನೆಯುತ್ತಾ? ನೀರಲ್ಲಿ ಬೀಳುತ್ತಾ ಅದು? ಹ್ಞೂ ಹೌದು. ಸುಜಾನ್ ನಿಮ್ ಟೀಮಿಗೆ ಸೇರ್ಕೊಳ್ಳಿ. ಒಂದು ಆನ್ಸರ್ ತಪ್ಪಿಡೋದು ಯಾಕೆ ಟೀಮ್ ಬಿಟ್ಟು ಹೋಗ್ತಾ ಇದ್ದೀರಾ? ಓಕೆ ನೆಕ್ಸ್ಟ್ ಕ್ವಶನ್. ಎಷ್ಟು ಅಂತಾನೆ ನೆನಪಿಲ್ಲ. ಬಡ್ದು ಹೇಳ್ಬೇಕು. ತಿನ್ನಬಹುದಾದ ಬಣ್ಣ. ಇಬ್ರು ಕರೆಕ್ಟಾಗಿ ಹೊಡೆದು ಹೇಳಿದ್ರಲ್ಲ ನಾನು ಹೆಂಗ್ ತಿಂತೀನಿ. ನಾವು ವಿಡಿಯೋದಲ್ಲಿ ಲಾಸ್ಟ್ ಚೆಕ್ ಮಾಡ್ತೀವಿ ನಾವು ಥರ್ಡ್ ಆನ್ಸರ್ ಕೊಟ್ಟು ಚೆಕ್ ಮಾಡ್ತೀವಿ ಲಾಸ್ಟಿಗೆ ಪಾಯಿಂಟ್ ಬರ್ತೀವಿ. ಓಕೆನಾ ನೆಕ್ಸ್ಟ್ ಕ್ವಶನ್. ಮೀನುಗಳಿಗೆ ಭಯ ಆಗುವ ದಿನ. ದಿನ ಸ್ವಲ್ಪ ಜೋರ ಕೊಡಿ. ಫ್ರೈಡೆ ಫ್ರೈ ಮಾಡ್ತಾರೆ. ಓಕೆ ನೆಕ್ಸ್ಟ್ ಕ್ವಶನ್. ನಾನು ಟೇಬಲ್ ಆದರೆ ಏನು ಇಡಕ್ಕಾಗಲ್ಲ. ರೆಡಿ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಲೈಸೆನ್ಸ್ ಇಲ್ಲದ ಡ್ರೈವರ್. ಹೊಡೆದ್ರು ಹೊಡೆದ್ರು ನಿಧಾನ ಕುಡಿತಾರೆ ಸ್ವಲ್ಪ ಜ್ವರ ಹೊಡಿತಾರೆ. ಓಕೆ ಅದೊಂದು ಬೆಲ್ ಜಾಸ್ತಿ ಇಲ್ಲ ಅದು ನಮ್ಮ ತಪ್ಪಲ್ಲ. ನೆಕ್ಸ್ಟ್ ಕ್ವಶನ್. ಮಲಗೋಕೆ ಆಗದೆ ಇರೋ ರೂಮ್. ಮೊನ್ನೆ ಅಲ್ಲಿ ಕೇಳಿದ್ರೆ ನೆನ್ಪಿಟ್ಟು ಕೇಳಿದ್ರು. ಮಶ್ರೂಮ್ ಮಲ್ಕೋಬಹುದು. ಏ ಇಲ್ಲ ನೈಟ್ ಶಿಫ್ಟ್ ಡ್ಯೂಟಿಗೆ ಹೋದ್ರೆ ಮಲ್ಕೊಂತಾರೆ. ಎಷ್ಟು ಪಾಯಿಂಟ್ಸ್? ರೆಡಿನಾ
ನೆಕ್ಸ್ಟ್ ಕ್ವಶನ್. ನನಗೆ ಜೀವ ಇಲ್ಲ ಆದ್ರೂ 24 ಗಂಟೆ ನಡಿತೀನಿ. ನೀವು ಸ್ವಲ್ಪ ಆಕ್ಟಿವ್ ಆಗ್ಬೇಕು. ಅಂಕಲ್ ಇವ್ರಿಬ್ರು ತಲೆನೇ ಓಡಿಸ್ತಿಲ್ಲ ನನಗೆ. ವರ್ಡ್ಸ್ ಅವರಿಗೆ 3 ಗೈಸ್ ನಮ್ಮ ಟೀಮ್ ಅಲ್ಲಿ ಇರೋರು ಸರಿ ಇಲ್ಲ. ಓಕೆ ನೆಕ್ಸ್ಟ್ ಕ್ವಶನ್. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಕೇಳಿಸ್ಕೊಳ್ಳಿ. ಅಂಗಡಿಯಲ್ಲಿ ಸಿಗದಿರುವ ಜಾಮ್. ಇಲ್ಲ ಆತರ ಇಲ್ಲ ಯಾರೋ ಇಲ್ಲ ಕ್ಯಾಪ್ಟನ್ ಅಂತ ಹೇಳಿ ಯಾರೋ ಒಬ್ರು ಹೊಡಿಬೇಕಷ್ಟೇ. ನಾ ಲಾಸ್ಟಿಗೆ ಹೇಳ್ತೀನಿ. ಆಯ್ತು ರೆಡಿ. ಓಕೆ ನೆಕ್ಸ್ಟ್ ಕ್ವಶನ್. ನೀರಲ್ಲೇ ಹುಟ್ಟಿ ನೀರಲ್ಲೇ ಸಾಯುವ ವಸ್ತು ಯಾವುದು? ನೋಡ್ತಾ ಇದ್ರೆ ಹಂಗಾಯ್ತು. ಓಕೆ ಹೊಡ್ಬಿಟ್ಟು ಹೇಳ್ಬೇಕು. ಇಲ್ಲ ಅದಕ್ಕೆ ನಾನು ಹೇಳಿದ್ದು ಕ್ಯಾಪ್ಟನ್ನೇ ಹೊಡಿಬೇಕು ಅಂತ ಏನಿಲ್ಲ. ಅದಕ್ಕೆ ಸ್ಪೂನು ಏನು ಬೇಡ ಅಂತ ಹೇಳಿದ್ದು. ಅದಕ್ಕೆ ಹಂಗೆ ಹೊಡಿಬೋದು. ಸ್ಪೂನು ಏನು ಅಲ್ವೇ ಹಂಗೆ ಸುಜಾ ಮಾಡ್ದು. ಓಕೆನಾ ಸುಜಾ? ರೆಡಿನಾ? ನಿಮ್ಮ ಅಮ್ಮನ್ ಕೂರ್ಸ್ಕೊಳ್ಳೋದಂದ್ರೆ ಈ ಕಡೆ ಇದಿಲ್ಲ, ಕವರೇಜ್ ಇಲ್ಲ. ನೆಕ್ಸ್ಟ್ ಕ್ವಶನ್ ಕೇಳಿಸ್ಕೊಳ್ಳಿ. ಕುಡಿಯೋದಕ್ಕೆ ಆಗುವ ಇಂಗ್ಲಿಷ್ ಅಕ್ಷರ. ನೀರು. ಹೇಳ್ದೆ ಅನ್ಕೊಂಡೆ ಮಿಸ್. ಓಕೆ ನೆಕ್ಸ್ಟ್ ಕ್ವಶನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವಾಗ ಗಲಾಟೆ ಕಮ್ಮಿ ಆಯ್ತಲ್ವಾ? ಇಂಟ್ರೆಸ್ಟ್ ಬರ್ತಾ ಇದೆ ಗೆಲ್ಲೋದಿಕ್ಕೆ. ಹಿಂಗೆ ಇರ್ಬೇಕು. ಡಿಗ್ 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 ಡಿಗ್. ಕ್ಯಾಲೆಂಡಲ್ಲಿರೋ ಹಣ್ಣುಗಳು. ಓಕೆನಾ? ನೆಕ್ಸ್ಟ್ ಕ್ವಶನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪ್ರತಿದಿನ ಉಪ್ಪಿಗೆ ಹಾಕುವ ವಸ್ತು. ಪ್ರತಿದಿನ ಉಪ್ಪಿಗೆ ಹಾಕುವ ವಸ್ತು. ಉಪ್ಪಿಗೆ ಅನ್ನ ಹಾಕ್ತೀಯಾ? ಶುಭ ನೀರು. ಉಪ್ಪಿಗೆ ಯಾರು ಹಾಕ್ತಾರೆ? ಹೊಡೆದ್ಬಿಟ್ಟು ಒಂದ್ ಹೇಳಿ ಕರೆಕ್ಟ್ ಆಗಿ. ಅಂದ್ರೆ ನಿಮ್ಮಮ್ಮ ಎರಡು ಏನ್ ಹಾಕತ್ತಾ? ಉಪ್ಪಿಗೆ ಹಾಕುವ ವಸ್ತು. ಅಯ್ಯೋ ನನಗೆ ಎರಡು ಕಾಣ್ತಾ ಇತ್ತು. ಅದೇನ್ ಹೇಳ್ತಾರೆ, ಕಂಕುಳದ ಮಗ ಇಟ್ಕೊಂಡು ಊರನ್ನ ಹುಡುಕಿದ್ರಂತೆ. ನಿಮ್ಮ ಅಮ್ಮ ಹಿಂಗೆಲ್ಲ ಅಂತ ಸ್ಪೂನು. ಓಕೆನಾ? ಓಕೆ ನೆಕ್ಸ್ಟ್ ಕ್ವಶನ್. ನಿಮ್ದು ಸ್ವಂತ ಆಗಿದ್ರು ಅದನ್ನ ಬೇರೆಯವರೇ ಜಾಸ್ತಿ ಯೂಸ್ ಮಾಡ್ತಾರೆ. ನೇಮ್.
ಎಷ್ಟು ಬೇರೆ ತಾನೇ ಕೂಗೋದು. ಅವಳಿಗೆ ಶಕ್ತಿ ಇಲ್ಲ ಅಂದ್ರೆ ನಂದ ಪ್ರಾಬ್ಲಮ್. ಓಕೆನಾ? ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಈಗ ನಾವೇ ಇಂಗ್ಲಿಷ್ ಅಲ್ಲಿರೋ ಕೊನೆಯ ಅಕ್ಷರ ಯಾವುದು? ಹೊಡೆದು ಹೇಳಿದ್ರಾ? ಹೆಚ್ಚು ಹೆಚ್ಚು ಇಂಗ್ಲಿಷ್ ಅಲ್ಲಿ. ರೆಡಿನಾ? ಚೆನ್ನಾಗಿದ್ದಾರೆ. ಏನ್ ಹಾಕ್ಸ್ಕೊಂಡ್ಬರ್ಬೇಕಾ? ಹೂನಪ್ಪು ನೀರು ಓಕೆ, ನೆಕ್ಸ್ಟ್ ಕ್ವಶನ್. ಅಡುಗೆ ಮನೆಯಲ್ಲಿ ಇರುವ 2 ರೋಗಗಳ ಹೆಸರು. ರೋಗ ಅಡುಗೆ ಮನೆಯಲ್ಲಿ ಎರಡು ರೋಗಗಳ ಹೆಸರು. ನಾಟು. ಶುಗರ್ ಒಂದು ಶುಗರ್ 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 ಕಾರುಪುಡಿನಾ ಶುಗರ್ ಶುಗರ್ ಆಗಲ್ಲ. ಓಕೆ, ಶುಗರ್ ಇಬ್ರು ಹೇಳಿದಿರಾ. ಇನ್ನೊಂದು ಐತೆ, ಇನ್ನೊಂದು ಹೇಳ್ಬೇಕಾದ್ರೆ ನೆಕ್ಸ್ಟ್ ಹೊಡೆದ್ಬಿಟ್ಟೆ ಹೇಳ್ಬೇಕು. ಓಕೆ ಸಾಲ್ಟಾ 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 ಕಿಚಡಿ ಚಾಕು ಚಾಕು ಇಲ್ಲ ರೋಗ ರೋಗ ಕಾಯಿಲೆ ರೋಗ. ಶುಗರ್ ಮೊದಲ ತಿಂತಿ ಕಿವಿ ಕಿವಿ ರೋಗ ಅಂತಾರೆ. ಚಿಕನ್ ಗುನಿಯಾ ಚಿಕನ್ ಅದು ಹೇಳ್ತಾ ಇರೋದು ನಾರ್ಮಲ್ ಆಗಿ ಯೂಸ್ ಮಾಡೋದು. ಕ್ಲೂನಾ? ಏನಕ್ಕಾದ್ರೆ ಅಡ್ಗೆಗೆ ಬಳಸ್ತಾರ ಅದನ್ನ ಐಟಮ್. ಕಾಯಿಲೆನ ಬಳಸ್ತಾರೆ ಶುಗರ್ ಬಳಸೋದು ನೀವು. ಶಪ ಏನೋ ವಾಸ್ತಾಡಿದೈತೆ. ಏನ್ ಹೇಳಿ ಏನಿಲ್ಲ, ಏನಾದ್ರು ಕ್ಲೂ ಕೊಟ್ಟೆ ನಾನು ಆಲ್ರೆಡಿಯಾ. ನಾನು ಕೊಟ್ಟೆ ಅವಾಗ್ಲೇ. ಪಿಕ್ಚರು ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿಲ್ಲ. ವಾಸನೆ ಹೊಡಿತೈತೆ ಅನ್ನಲ್ಲ. ವಾಸನೆ ಕರ್ಬೇವು ಕರ್ಬೇವು ವಾಸನೆ ವಾಸನೆ ಗಬ್ಬು ವಾಸನೆ. ಅಯ್ಯೋ, ಉಸಿರು ಕಟ್ಟದು ಹೊಡೆದ್ಬಿಟ್ಟು ಹೇಳ್ಬೇಕು. ಉಪ್ಸ ಅಯ್ಯೋ ಅಡ್ಗೆ ಅದು ಇಲ್ಲ ಅಂದ್ರೆ ಅಡ್ಗೆನೆ ಮಾಡಕ್ಕಾಗಲ್ಲ. ಸಾಸಿವೆ ಪ್ಲಾಸ್ಟಿಕ್ ವಾಸನೆ ಬರ್ತೈತೆ ಅಂದ್ರೆ ಗ್ಯಾಸ್ ಅನ್ಕೋತಾರೆ ಅನ್ಕೊಂಡು. ಇದು ಕೌಂಟ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ಕ್ವಶನ್. ಆಫ್ರಿಕಾದ ಜನರು ಬಾಳೆಹಣ್ಣನ್ನು ಹೇಗೆ ತಿನ್ನುತ್ತಾರೆ? ಹಂಗಲ್ಲ, ಎಕ್ಸಾಕ್ಟ್ ಆನ್ಸರ್ ಹೇಳಂಗಿದ್ರೆ ಹೊಡಿಬೇಕು. ಅಡ್ಗೆ ಅಂತ ಅದ್ಮೇಲೆ ಕೆಟ್ಟ ತೋರ್ಸಲ್ಲ. ಓಕೆನಾ? ಎರಡು ಮಾವಿನ ಹಣ್ಣನ್ನ 7 ಜನ ಹೆಂಗ್ ಈಕ್ವಲಕ್ಕೆ ಹೊಡೆದಿಲ್ಲ ನೀನು. ಚೆಕ್ ಮಾಡ್ತಿದ್ದೆ, ಚೆಕ್ ಮಾಡ್ತೀನಿ. ಸ್ವಲ್ಪ ಸೌಂಡ್ ಬರಂಗ್ ಮಾಡಬೇಕು. ಅದಲ್ಲ, ಹಂಗ್ ಹೊಡಿಬೇಕು. ಹಂಗ್ ಹೊಡಿಬೇಕು. ಎರಡು ಕ್ವಶನ್ ಇದೆ. ಓಕೆ ಆಯ್ತಾ? ನೆಕ್ಸ್ಟ್ ಕ್ವಶನ್. ಪೊಲೀಸರು ಈ ಕಡೆ ತಿರುಗಿಸೋರು. ಪೊಲೀಸರು ಪೋಲಿ ಆಗೋದು ಯಾವಾಗ? ಪೋಲಿ ಆಗೋದು ಸಿ ಅಲ್ಲ, ಸಾ. ಕರೆಕ್ಟಾಗಿ ಹೇಳ್ಬೇಕು. ಓಕೆನಾ? ಸಾ ತೆಗೆದು ಸಾ ತೆಗೆದ್ರೆ ಪೋಲಿ ಆಗುತ್ತೆ. ಅಯ್ಯೋ,
ಅದಕ್ಕೆ ಅವಳು ಸಿ ಅಂದ್ಲು. ಪೊಲೀಸರು ನಾನು ಹೇಳಿದ್ದು. ರೆಡಿ ನೆಕ್ಸ್ಟ್ ಕ್ವಶನ್. ಟಿ ಇಂದ ಕರೆಕ್ಟ್ ಆನ್ಸರ್ ಗೊತ್ತಿರೋ ಮಾತ್ರ ಹೊಡೆಯನೆ. ಅರ್ಧ ಬರ್ಧ ಗೊತ್ತಿರೋ ಹೊಡಿಬೇಡಿ. 15 ಲಾಸ್ಟ್ ಇದು 20 ನಿಮಿಷ ಆಗೋಯ್ತು, ಅಪ್ಲೋಡ್ ಮಾಡಕ್ಕಾಗಲ್ಲ ಆಮೇಲೆ ನಿಮ್ ಕತೆಗಳು. ಟಿ ಇಂದ ಶುರುವಾಗುವ 4 ದಿನಗಳು ಯಾವ್ಯಾವು? ಟ್ಯೂಸ್ಡೇ ಥರ್ಸ್ಡೇ ಟುಡೇ ಟುಮಾರೋ ಓಕೆ ಓಕೆ, ಇದು ಆಕ್ಚುಲಿ ಇದು ಲಾಸ್ಟ್ ಕ್ವಶನ್ ಬಿಟ್ಬಿಟ್ಟೆ ಗೊತ್ತಾ. ಅವ್ರು ಹೊಡೆದ್ಮೇಲೆ ಅವ್ರು ಹೇಳಕ್ ಬಿಡ್ಬೇಕು. ಎಷ್ಟು ಬಾಕಿ ಇದೆ. 3 ಕ್ವಶನ್ ನಾವೇ ವಿನ್ ಆಗಿರೋದು. ನೆಕ್ಸ್ಟ್ ವಿಡಿಯೋ ಬರುತ್ತೆ ಗೈಸ್, ವೇಟ್ ಮಾಡ್ತಾ ಇದ್ದೀವಿ. ಓಕೆ ಗೈಸ್, ನೋಡೋಣ ಯಾರು ಗೆಲ್ತಾರೆ ಅಂತ. ಬಾಯ್ ಬಾಯ್.